ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಉತ್ತರ ಸಹಿತ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ y = p of x ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3 ಸರಿಯಾಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 2, ಒಂದು ಘಟನೆ ಹೀಗೆ p of e = 0.75 ಆದರೆ p of e bar u ಅಂತ ಕೇಳಿದಾನೆ. ಆನ್ಸರು 0.25 ಆಗಿರ್ತದೆ. ಅಂದರೆ ಒಂದರಲ್ಲಿ 0.75 ಅನ್ನು ನೀವೇನು ಮಾಡಬೇಕು, ಕಳಿಬೇಕು. ಅವಾಗ ಆನ್ಸರ್ ಏನು ಸಿಗ್ತದೆ, 0.25 ಸಿಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ತ್ರಿಜ್ಯ r ಹಾಗೂ ಎತ್ತರ h ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾನೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ, 2πr r + h. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 4, 19 = 6 × 3 + 1. ಇದನ್ನು ಯುಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a = b × q + r ಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆ ಅಂತ ಕೇಳಿದಾನೆ. ಆಪ್ಷನ್ ಸಿ 1 ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 5, ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಕೋನ AOP = 45 ಡಿಗ್ರಿ ಆದರೆ ಕೋನ OPA ಯ ಅಳತೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಎ 45 ಡಿಗ್ರಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 6, ಚಿತ್ರದಲ್ಲಿ ಡಿ ಸಮಾಂತರ BC ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದಾನೆ. ಸೊ ಆಪ್ಷನ್ ಸಿ AD/DB = AE/EC ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 7ನೇ ಪ್ರಶ್ನೆ, 4x + 5y - 10 = 0 ಆದರೆ ಮತ್ತು 8x 10 + 10y + 20 = 0 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದಾನೆ. ಇವು ಏನಾಗಿರ್ತವೆ, ಆಪ್ಷನ್ ಡಿ ಸಮಾಂತರ ರೇಖೆಗಳು ಆಗಿರ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ 8, x ಅಕ್ಷದಿಂದ -8, 3 ಬಿಂದುವಿಗೆ ಇರುವ ದೂರ ಅಂತ ಕೇಳಿದಾನೆ. ಆಪ್ಷನ್ ಬಿ 3 ಮಾನಗಳು ಸರಿಯಾದ ಉತ್ತರ. ಓಕೆನಾ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 9, 7/80 ಛೇದವನ್ನು 2n × 5m ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾನೆ. ಸೊ ನಾವು ಇದನ್ನು 2ರಿಂದ ಅವಿಭಾಜ್ಯ ಸಂಖ್ಯೆ 2ರಿಂದ ಏನು ಮಾಡ್ತಾ ಹೋಗೋಣ, ಡಿವಿಷನ್ ಮಾಡ್ತಾ ಹೋಗೋಣ. ಅಪೂರ್ತನ ಕ್ರಿಯೆಯನ್ನು ಮಾಡ್ತಾ ಹೋಗೋಣ. 280 ಅಂದರೆ 40, 20, 10, 5. ಸೊ 2n × 5m ಅಂದರೆ 2⁴ × 5 ಅಂತ ಆಗ್ತದೆ. ಓಕೆನಾ. ಪ್ರಶ್ನೆ ಸಂಖ್ಯೆ 10, x + 2y - 4 = 0 ಮತ್ತು ax + by - 12 = 0 ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಪರಸ್ಪರ ಆಯ್ಕೆಗೊಳ್ಳುವ ರೇಖೆಗಳಾದರೆ a ಮತ್ತು b ಗಳ ಬೆಲೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಸೊ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ a = 3 ಸಿಗ್ತದೆ, b = 6 ಸಿಗ್ತದೆ. ಓಕೆನಾ. ಇಲ್ಲಿ ಫಾರ್ಮುಲಾ ಐತಿ. ಫಾರ್ಮುಲಾ a1/a2 = b1/b2 = c1/c2 ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋದರೆ ನಮಗೆ a ಮತ್ತು b ವ್ಯಾಲ್ಯೂ ಸಿಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 11, ತ್ರಿಭುಜ ABC ಮತ್ತು ತ್ರಿಭುಜ PQR ಆಗಿದೆ. ಸರ್ವಸಮ ತ್ರಿಭುಜ PQR ಆಗಿದೆ. ತ್ರಿಭುಜ ABC ಯ ವಿಸ್ತೀರ್ಣ 64 cm² ಆದರೆ ತ್ರಿಭುಜ PQR ನ ವಿಸ್ತೀರ್ಣ 100 cm² ಆಗಿದೆ ಮತ್ತು AB = 8 cm ಆದಾಗ PQ ನ ಉದ್ದವನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಸೊ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ನಮಗೆ ಲಾಸ್ಟಿಗೆ ಸಿಗ್ತದೆ ಏನಪ್ಪ ಅಂದರೆ PQ = 10 cm ಆಗಿರ್ತದೆ. ಇನ್ನು 12ನೇ ಪ್ರಶ್ನೆ, x × 2 + x = 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾನೆ. x² + 2x - 3 = 0 ಇದು ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 13, 2x² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಶೋಧಕವನ್ನು ಕಂಡುಹಿಡ್ತಕ್ಕಂಥ ಸೂತ್ರ δ = b² - 4ac ಅಂತ ಹೇಳ್ತಾ ನಾವು. ಸೊ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಶೋಧಕ ಏನು ಸಿಗ್ತದಪ್ಪ, ನಮಗೆ -8 ಸಿಗ್ತದೆ. 14ನೇ ಪ್ರಶ್ನೆ, 6, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಮಧ್ಯ ಬಿಂದುವಿನ ನಿರ್ದೇಶಾಂಕದ ಸೂತ್ರವನ್ನು ಅಪ್ಲೈ ಮಾಡಿ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದ್ರೆ 5, 5 ಉತ್ತರ ಸಿಗ್ತದೆ. 15ನೇ ಪ್ರಶ್ನೆ, p of x = 3x³ - x⁴ + 2x² + 5x + 2 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದಾನೆ. x⁴ ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ ಮಹತ್ತಮ ಘಾತ ಅಂದರೆ ಡಿಗ್ರಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದು. ಓಕೆ. 16ನೇ ಪ್ರಶ್ನೆ ನೋಡ್ರಿ, ಈ ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯೋ ಸೂತ್ರ ಬರಿ ಅಂತ ಕೇಳಿದಾನೆ. ಸೊ ಶಂಕುವಿನ ಭಿನ್ನಕದ ಘನಫಲ v = 1/3πh r1² + r2² + r1r2 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾನೆ. 5 + √3 ಅಥವಾ ಪ್ರಶ್ನೆನೂ ಇದೆ. 72 ಮತ್ತು 170 ಮೊಸವನ್ನು ಯುಕ್ಲಿಡ್ನ ಭಾಗಾಕಾರ ಕ್ರಮ ವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿರಿ ಅಂತ. ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅಂದರೆ 5 + √3 = a/b ಆಗುವಂತೆ a ಮತ್ತು b ಎಂಬ ಸಹ ಅವಿಭಾಜ್ಯಗಳನ್ನು ನಾವು ಕಾಣಬಹುದು. ಸೊ ವ್ಯಾಲ್ಯೂವನ್ನು ಹಾಕ್ತಾ ಹೋದಾಗ
ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ ಸಿಗ್ತಾ ಹೋಗ್ತದೆ. ಹಾಗಾಗಿ ಕೊನೆಗೆ ಏನಾಗ್ತದೆ, 5 + 3 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ನಮ್ಮ ಊಹೆ ತಪ್ಪಾಗಿರ್ತದೆ. ಹಾಗಾಗಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತಪ್ಪ ಅಂದರೆ, ಯೂಕ್ಲಿಡ್ನ ಭಾಗಾಕಾರ ವಿಧಾನದಿಂದ ನಾವೇನು ಮಾಡಬೇಕಾಗ್ತದೆ, ಮೊಸವನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಮೊಸ ಎಷ್ಟು ಬರ್ತದಪ್ಪ ಅಂದರೆ, ಅಥವಾ ಪ್ರಶ್ನೆಯಲ್ಲಿ ಮೊಸ 24 ಬರ್ತದೆ. ಇನ್ನು ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಬಿಡಿಸಿ ಅಂತ ಕೇಳಿದಾನೆ. 3x + y = 12, x + y = 6 ಆಗಿರ್ತದೆ. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದರೆ 2x = 6 ಸಿಗ್ತದೆ. ಎಕ್ಸ್ ಅಂದರೆ 6/2, 2 1 2 3 x = 3 ಆಗಿರ್ತದೆ. ಈ ಎಕ್ಸ್ ವ್ಯಾಲ್ಯೂವನ್ನು ನಾವೇನು ಮಾಡಬೇಕು, ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿದಾಗ ನಮ್ಗೆ ಏನು ಸಿಗ್ತದೆ, y ವ್ಯಾಲ್ಯೂ ಸಿಗ್ತದೆ. y ಎಷ್ಟಾಗ್ತದಪ್ಪ ಅಂದರೆ +3 ಸರಿಯಾದ ಉತ್ತರ ಆಗಿರ್ತದೆ. x ವ್ಯಾಲ್ಯೂ 3, y ವ್ಯಾಲ್ಯೂ 3 ಆಗಿರ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ. 4, 7, 10 ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿ ಅಂತ ಹೇಳಿದಾನೆ. ಎ ಅಂದರೆ 4, ಡಿ ಅಂದರೆ 7 - 4 3 ಆಗಿರ್ತದೆ ವ್ಯತ್ಯಾಸ. ಎನ್ ಅಂದರೆ ಎಷ್ಟನೇ ಪದ ಕೇಳಿದಾನೆ, 20ನೇ ಪದ ಕೇಳಿದಾನೆ. ಸೊ ಎನ್ ಫಾರ್ಮುಲಾ ಹಾಕಬೇಕು, ಎನ್ = an + n - 1d. ಸೊ ವ್ಯಾಲ್ಯೂವನ್ನು ಎ 20 ಎಷ್ಟು ಬರ್ತದಪ್ಪ ಅಂದರೆ 61 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 20. 2x² - 5x + 3 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿ ಅಂತ ಕೇಳಿದಾನೆ. ವರ್ಗ ಸಮೀಕರಣದ ಸೂತ್ರವನ್ನು ಹಾಕಬೇಕಾಗ್ತದೆ. x = -b ± √b² - 4ac / 2a. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೇನು ವ್ಯಾಲ್ಯೂ ಸಿಗ್ತದಪ್ಪ ಅಂದರೆ x = 3/2 ಹಾಗೂ x = 1 ಸಿಗ್ತದೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಆ ಅಥವಾ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೇಮ್ 5x² - 6x - 2 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿರಿ ಅಂತ ಹೇಳಿದ್ದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ವರ್ಗಪೂರ್ಣ ವಿಧಾನದಿಂದ ನಾವೇನು ಮಾಡಬೇಕಾಗ್ತದೆ, ಈ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. 5x² - 6x - 2 = 0 ಇದನ್ನು 5ರಿಂದ ಗುಣಾಕಾರ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತದೆ, 25x² - 30x - 10 = 0. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ x = 3x + √9 / 5, x = 3 - √9 / 5. ಇದು ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 21. ಚಿತ್ರದಲ್ಲಿ ABC = 90 ಡಿಗ್ರಿ ಆದರೆ sin θ ಹಾಗೂ cos ಆಲ್ಫಾಗಳ ಇವುಗಳ ಬೆಲೆ ಕಂಡುಹಿಡಿರಿ ಅಂತ ಕೇಳಿದಾನೆ. ಓಕೆನಾ, ನೋಡ್ತಾ ಹೋಗೋಣ ಆನ್ಸರ್ನ. ಸೊ ಇಲ್ಲಿ sin θ = AB/AC 1/2 ಆಗಿರ್ತದೆ. cos ಆಲ್ಫಾ = AB/AC 1/2 ಆಗಿರ್ತದೆ. ಓಕೆನಾ. 22ನೇ ಪ್ರಶ್ನೆ ನೋಡಿ. ಒಂದು ಪೆಟ್ಟಿಗೆಯಲ್ಲಿ 9 ರಿಂದ 19ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. S = ಅವಿಭಾಜ್ಯ ಸಂಖ್ಯೆ 9 ರಿಂದ 19, 9, 10, 11, ಆಮೇಲೆ 13 ಬರ್ತದೆ, ಆಮೇಲೆ 17 ಬರ್ತದೆ, ಆಮೇಲೆ 19 ಬರ್ತದೆ. ಸೊ ಎನ್ ಅಂದರೆ 5 ಸಂಖ್ಯೆಗಳು ಬರ್ತವೆ, 11, 13, 17, 19 ಅಂದರೆ 4. ಓಕೆನಾ. ನೆಕ್ಸ್ಟ್ ನೋಡೋದಾದರೆ, ಸೊ P of A = N of A / N of S 4/11 ಸರಿಯಾದ ಉತ್ತರ ಆಗಿರ್ತದೆ. 23ನೇ ಪ್ರಶ್ನೆ. ಚಿತ್ರದಲ್ಲಿ ABCD ಒಂದು ತ್ರಾಪಿಜ್ಯ ಆಗಿದೆ. AB ಸಮಾಂತರ DC, BC ಪರ್ಪೆಂಡಿಕ್ಯುಲರ್ DC ಆದರೆ AB ವ್ಯಾಲ್ಯೂ 6 ಕೊಟ್ಟಿದೆ, 6 ಸೆಂಟಿಮೀಟರ್, CD ವ್ಯಾಲ್ಯೂ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ, AD = 5 ಸೆಂಟಿಮೀಟರ್ ಕೂಡ. ಆದರೆ ಸಮಾಂತರ ಬಾಹುಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ನೋಡೋದಾದರೆ ಆನ್ಸರ್ ನೋಡ್ತಾ ಹೋಗೋಣ ಬನ್ನಿ. ಈ ವ್ಯಾಲ್ಯೂ AE ಪರ್ಪೆಂಡಿಕ್ಯುಲರ್ DC ಎಳಿಬೇಕಂತೆ ರಚನೆ ಮಾಡಬೇಕು. ABC ಒಂದು ಆಯತ ಆಗ್ತದೆ. ಇಲ್ಲಿ ABC ಅನ್ನೋದೊಂದು ಆಯತ ಆಗ್ತದೆ. ಸೊ ಈ EC = AB ಅಂದರೆ 6 ಸೆಂಟಿಮೀಟ್ರು, DC = DE + EC ಆಗ್ತದೆ. DC ಅಂದರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ, DE ಮತ್ತು EC ಅನ್ನು ಸೇಮ್ ಹಂಗೆ ಇಟ್ಕೊಳ್ಳಿ. ಸೊ ಈ ಕಡೆ ನಾವೇನು ಮಾಡ್ತೀವಿ, EC ವ್ಯಾಲ್ಯೂ ಸಿಕ್ಕಿದೆ ನಮಗೆ. EC ಅಂದರೆ 6 ಸೆಂಟಿಮೀಟರ್. ಸೊ DE = 10 - 6 ಅಂದರೆ DE ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ಅಂದರೆ 4 ಸೆಂಟಿಮೀಟರ್ ಸಿಗ್ತದೆ. ಇನ್ನು ಪೈಥಾಗರಸ್ನ ಫಾರ್ಮುಲಾ ಹಾಕಿದಾಗ ನಮಗೆ AD² = AE² + DE² ಸಿಗ್ತದೆ. ಸೊ ವ್ಯಾಲ್ಯೂ ಏನಾಗ್ತದಪ್ಪ ಅಂದರೆ AE = 3 ಸೆಂಟಿಮೀಟರ್ ಸಿಗ್ತದೆ. ಹಾಗಾದರೆ ಸಮಾಂತರ ಬಾಹುಗಳ ನಡುವಿನ ಅಂತರ ಎಷ್ಟಾಗ್ತದಪ್ಪ ಅಂದರೆ 3 ಸೆಂಟಿಮೀಟರ್ ಆಗಿರ್ತದೆ. 24ನೇ ಪ್ರಶ್ನೆ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿರಿ. ಸ್ಪರ್ಶಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಅಂತ ಕೇಳಿದಾನೆ. ಸೊ ಈ ಒಂದು ಸ್ಪರ್ಶಗಳ ರಚನೆಯ ರಚನೆ ಮಾಡ್ತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಈ ವರ್ಷ ನಿಮಗೆ ಕೊಟ್ಟಿಲ್ಲ, ತೆಗೆದಿದ್ದಾನೆ. ಸೊ ಹಾಗಾಗಿ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 25. P of X = 3x³ + x² + 2x + 5 ಅನ್ನು G of X x² + 2x + 1ರಿಂದ ಭಾಗಿಸಿ ಭಾಗಲಬ್ಧ Q of X ಮತ್ತು ಶೇಷ R of X ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಭಾಗಾಕಾರ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತದೆ. ಸೊ ಇದು ಅತ್ಯಂತ ಸುಲಭವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. 3x³ + x² + 2x + 5ಅನ್ನು x² + 2x + 1ರಿಂದ ಭಾಗಿಸ್ತಾ ಹೋದಾಗ ನಮಗೆ ವ್ಯಾಲ್ಯೂ ಏನು ಸಿಗ್ತಪ್ಪ ಅಂದರೆ Q of X = 3x - 5 ಸಿಗ್ತದೆ ಭಾಗಲಬ್ಧ. ಇನ್ನು ಶೇಷ ಎಷ್ಟಪ್ಪ ಅಂದರೆ 9x + 10 ಆನ್ಸರ್ ಆಗಿರ್ತದೆ. ಇನ್ನು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದ ಅದನ್ನು ನೋಡ್ತಾ ಹೋಗೋಣ.
ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಹೇಳಿದಾನೆ. ಬನ್ನಿ ತಾಳೆ ನೋಡ್ತಾ ಹೋಗೋಣ. ಸೊ ವ್ಯಾಲ್ಯೂವನ್ನು ನಾವು ಪುಟ್ ಆನ್ ಮಾಡ್ತಾ ಹೋದಾಗ -2 ಮತ್ತು -5 ಆಗಿರ್ತವೆ. ಇವುಗಳನ್ನು ಶೂನ್ಯತೆ ಏನಾಗಿರ್ತವಪ್ಪ ಅಂದರೆ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಶೂನ್ಯತೆಗಳಾಗಿರ್ತವೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 26ನೇ ಪ್ರಶ್ನೆ ಟ್ರಿಗ್ನಾಮೆಟ್ರಿಕ್ ಕ್ವಶನ್ ಕೊಟ್ಟಿದ್ದಾನೆ. ರೂಟ್ ಆಫ್ 1 + cos a ಡಿವೈಡ್ ಬೈ 1 - cos a ಈಕ್ವಲ್ಸ್ ಟು cosec a ಪ್ಲಸ್ cot a ಎಂದು ಸಾಧಿಸಿ ಕೊಟ್ಟಿದ್ದಾನೆ. ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ sin a ಡಿವೈಡ್ ಬೈ 1 + cos a ಪ್ಲಸ್ 1 + cos a ಡಿವೈಡ್ ಬೈ sin a ಈಕ್ವಲ್ಸ್ ಟು 2 cosec a ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಫಾರ್ಮುಲಾ ಅಪ್ಲೈಯನ್ನು ಮಾಡ್ತಾ ಹೋದಾಗ ಏನು ಸಿಗ್ತದಪ್ಪ ಅಂದರೆ ನಮಗೆ 1 ಡಿವೈಡೆಡ್ ಬೈ 1 + cos a ಡಿವೈಡ್ ಬೈ 1 - cos a ಈಕ್ವಲ್ಸ್ ಟು cosec a ಪ್ಲಸ್ cot a ಸಿಗ್ತದೆ. ಅಥವಾ ಪ್ರಶ್ನೆಯನ್ನು ಅದೇ ಥರ ನಾವು ಅಪ್ಲಿಕೇಶನ್ನ ಮಾಡ್ತಾ ಹೋದಂಗೆ ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ 1 ಪ್ಲಸ್ ಇನ್ನು ಮುಂದೆ ಇದೆ, ಒಂದು ಸೆಕೆಂಡ್ ವೇಟ್ ಮಾಡಿ, sin a ಡಿವೈಡ್ ಬೈ 1 + cos a ಪ್ಲಸ್ 1 + cos a ಡಿವೈಡ್ ಬೈ sin a ಈಕ್ವಲ್ಸ್ ಟು 2 cosec a ಏನಾಗ್ತದೆ ನಮಗೆ ಆನ್ಸರ್ ಸಿಗ್ತದೆ. ಸೊ ಇದರಿಂದ ನಮಗೇನು ಗೊತ್ತಾಗ್ತದಪ್ಪ ಅಂದರೆ LHS = RHS ಸರಿಯಾಗಿದೆ ಅಂತ ಕಂಡುಹಿಡ್ತಕ್ಕಂಥ ಲೆಕ್ಕವನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ 2 ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಸೊ ಒಂದು ಬಹುಲಕವನ್ನು ಕೇಳೋದು, ಇನ್ನೊಂದು ಸರಾಸರಿಯನ್ನು ಕಂಡುಹಿಡಿಯೋದು ಕೇಳಿದ್ದಾನೆ. ಸೊ ಬನ್ನಿ ಮೊದಲಿಗೆ ಸರಾಸರಿಯನ್ನು ಕಂಡುಹಿಡ್ತಕ್ಕಂಥ ಲೆಕ್ಕವನ್ನು ನೋಡ್ತಾ ಹೋಗೋಣ. ವರ್ಗಾಂತರವನ್ನು ಕೊಡ್ತಾ ಇದ್ದಾನೆ ಹಾಗೂ ಆವೃತ್ತಿ ಕೊಡ್ತಾ ಇದ್ದಾನೆ. ಆವೃತ್ತಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 15 ಸಿಗ್ತದೆ. ಮಧ್ಯಬಿಂದುವನ್ನು ಕಂಡುಹಿಡಿಬೇಕಾಗ್ತದೆ. 1 ಮತ್ತು 5ರ ಮಧ್ಯಬಿಂದು 3 ಆಗಿರ್ತದೆ. 6 ಮತ್ತು 10ರ ಮಧ್ಯಬಿಂದು 8, 10 ಮತ್ತು 15ರ ಮಧ್ಯಬಿಂದು 13, 16, 20ರದ್ದು 18, 21, 25ರಿಂದ 23 ಆಗಿರ್ತದೆ. ಸೊ ಇನ್ನು ಆವೃತ್ತಿ ಮತ್ತು ಮಧ್ಯಬಿಂದುವನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗೋದು 12, 24, 26, 18, 115. ಇವು ಎಲ್ಲವನ್ನು ನಾವು ಕೂಡಿಸಿದಾಗ ನಮಗೇನು ಸಿಗ್ತದೆ FI/XI ಸಿಗ್ತದೆ. ಸಮೇಷನ್ ಆಫ್ ಅದು 195 ಆಗಿರ್ತದೆ. ಇನ್ನು ಸರಾಸರಿ ಫಾರ್ಮುಲಾ ಏನಪ್ಪ ಅಂದರೆ x ಬಾರ್ ಈಕ್ವಲ್ಸ್ ಟು ಸಮೇಷನ್ ಆಫ್ FI/XI ಡಿವೈಡ್ ಬೈ ಸಮೇಷನ್ ಆಫ್ FI. 195 ಡಿವೈಡ್ ಬೈ 15 ಆಗ್ತದೆ. ಸರಾಸರಿ ಎಷ್ಟು ಸಿಗ್ತದಪ್ಪ ಅಂದರೆ 13 ಸಿಗ್ತದೆ. ಓಕೆನಾ. 13 195 ಆಗಿರ್ತದೆ. ಇನ್ನು ನೆಕ್ಸ್ಟು ಬಹುಲಕವನ್ನು ಕಂಡುಹಿಡಿದ್ರೆ F0 ಅಂದರೆ 9 ಆಗ್ತದೆ. F1 15, F0 F ಆಲ್ಫಾ 9 ಆಗ್ತದೆ. H = 2 ಆಗ್ತದೆ. L ಅಂದರೆ 5 ಆಗ್ತದೆ. ಸೊ ಬಹುಲಕದ ಫಾರ್ಮುಲಾ L ಪ್ಲಸ್ F1 - F0 ಡಿವೈಡೆಡ್ ಬೈ 2F1 - F0 - F2 ಇಂಟು H ವ್ಯಾಲ್ಯೂ H ಸಿಗ್ತದೆ. ಸೊ ಇದರಲ್ಲಿ ವ್ಯಾಲ್ಯೂವನ್ನು ಪುಟ್ ಆನ್ ಮಾಡಿದಾಗ ನಮಗೆ ಬಹುಲಕ ಎಷ್ಟು ಸಿಗ್ತದಪ್ಪ ಅಂದರೆ 6 ಸಿಗ್ತದೆ. ಪ್ರಶ್ನೆ ಸಂಖ್ಯೆ 28 A ಇಂಟು ದ ಬ್ರಾಕೆಟ್ -6, 10 ಮತ್ತು B 3 - 8 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡ -4, 6 ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಸೊ ಬನ್ನಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇದಕ್ಕೆ ಶೃಂಗ ಬಿಂದುಗಳು A ಇಂಟು ದ ಬ್ರಾಕೆಟ್ -1, -1, B -4, 6, C -3, -5 ಆಗಿರೋ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ ಸೂತ್ರ ಕಂಡುಹಿಡಿ ಅಂತ ಹೇಳಿದ್ದಾನೆ. ಸೊ ಮೊದಲಿಗೆ ನೋಡ್ತಾ ಹೋಗೋಣ ನಾವು m1/m2 = x - x1 ಡಿವೈಡ್ ಬೈ x2 - x ಅಥವಾ y - y1 ಡಿವೈಡ್ ಬೈ y2 - y. ಈ ಒಂದು ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನು ಪುಟ್ ಮಾಡಿದಾಗ ಅಂದರೆ ಹಾಕಿದಾಗ ನಮಗೆ m1/m2 = 2/7 ಆನ್ಸರ್ ಸಿಗ್ತದೆ. ನೆಕ್ಸ್ಟು ಅಥವಾ ಪ್ರಶ್ನೆ ಕೇಳಿದ್ದಾನೆ. ಸೊ ವ್ಯಾಲ್ಯೂವನ್ನು ಕೊಟ್ಟಿದ್ದಾನೆ. A B C ವ್ಯಾಲ್ಯೂ ಕೊಟ್ಟಿದ್ದಾನೆ. ಅದನ್ನ x1 y1 x2 y2 x3 y3 ಅಂತ ಹಾಕೊಳ್ಳಿ. ಸೊ ಇದನ್ನು ಫಾರ್ಮುಲಾದಲ್ಲಿ ಹಾಕ್ತಾ ಹೋದಾಗ ನಮಗೆ ಫಾರ್ಮುಲಾ ಏನಪ್ಪ ಅಂದರೆ 1/2 x1 ಇಂಟು y2 - y3 ಪ್ಲಸ್ x2 ಇಂಟು y3 - y1 ಪ್ಲಸ್ x3 ಇಂಟು y1 - y2. ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋದಂಗೆ ಬೆಲೆಗಳನ್ನು ಸೊ ನಮಗೆ ತ್ರಿಭುಜದ ವಿಸ್ತೀರ್ಣ ಸಿಗ್ತದೆ. ABC ತ್ರಿಭುಜದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 24 cm² ಆಗಿರ್ತದೆ. ಇನ್ನು 29ನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದಾನೆ. ಸೊ ಇದು ಅತ್ಯಂತ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರ್ತದೆ. ಸೊ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಯಾವಾಗಲೂ ಏನಾಗಿರ್ತಾವಪ್ಪ ಅಂದರೆ ಸಮನಾಗಿರ್ತಾವ. ಓಕೆನಾ. ಸೊ ಅದನ್ನು ದತ್ತ ಕೊಟ್ಟಿದ್ದಾನೆ. ಸೊ ಸಾಧನೀಯ ಮಾಡಬೇಕು, ರಚನೆ ನಾವು ಸೇರಿಸ್ಕೋಬೇಕಾಗ್ತದೆ. OP ಮತ್ತು OQ ORಗಳನ್ನು ಸೇರಿಸ್ಬೇಕಾಗ್ತದೆ. ಇನ್ನು ಸಾಧನೆ ಏನು ಮಾಡಬೇಕಂದ್ರೆ ಚಿತ್ರದಲ್ಲಿ ಕೋನ OQP = ಕೋನ ORP = 90 ಡಿಗ್ರಿ ಆಗಿರ್ತದೆ. ಯಾಕಪ್ಪ ಅಂದರೆ OQ ಪರ್ಪೆಂಡಿಕ್ಯುಲರ್ ಟು PQ ಆಗಿರ್ತದೆ. ಅಷ್ಟೇ ಅಲ್ಲದೆ OR ಪರ್ಪೆಂಡಿಕ್ಯುಲರ್ ಟು PR. ಸೊ OQ ಮತ್ತು ORಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತವೆ. OP ಮತ್ತು OP ಅಂದ್ರೆ ಏನಪ್ಪ ಅಂದರೆ ಸಾಮಾನ್ಯ ಬಾಹು ಆಗಿರ್ತದೆ. ತ್ರಿಭುಜ OQP ಸರ್ವಸಮ ORP ಇದು ಓಕೆ ಸ್ವಯಂ ಸಿದ್ಧದ ಪ್ರಕಾರ ಆಗಿರ್ತದೆ. ನೆಕ್ಸ್ಟು PQ = PR. ಇದು ಉತ್ತರ ಇಲ್ಲಿಗೆ ಏನಾಗ್ತದೆ ಸರಿಯಾಗಿರ್ತದೆ. ಅಂದರೆ ಪಠ್ಯಪುಸ್ತಕದಲ್ಲಿಂದು ಪ್ರಮೇಯದ ಸಾಧನೆಯನ್ನು ಮಾಡಿದ್ದಲ್ಲಿ ಪೂರ್ಣ ಅಂಕಗಳನ್ನು ಏನು ಮಾಡ್ತಾರೆ ನೀಡ್ತಾರೆ. ಓಕೆನಾ. ಇನ್ನು 30ನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿ O ವೃತ್ತಕೇಂದ್ರ ಮತ್ತು OAB ಒಂದು ಸಮಬಾಹು ತ್ರಿಭುಜವಾಗಿದೆ. P ಮತ್ತು Qಗಳು ಕ್ರಮವಾಗಿ OA ಮತ್ತು OBಗಳ ಮಧ್ಯಬಿಂದುಗಳಾಗಿವೆ. ತ್ರಿಭುಜ OABಯ ವಿಸ್ತೀರ್ಣ 36√3 cm² ಆದರೆ
ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನಪ್ಪ ಅಂದ್ರೆ √3a² / 4 ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ಅಂದರೆ a = 12 ಸೆಂಟಿಮೀಟರ್ ಸಿಗ್ತದೆ. ವೃತ್ತದ ತ್ರಿಜ್ಯ r = a/2 ಅಂದರೆ ವ್ಯಾಸದ ಅರ್ಧದಷ್ಟು ಇರ್ತದೆ. ಅಂದರೆ ವೃತ್ತದ ತ್ರಿಜ್ಯ ಏನಾಗ್ತದಪ್ಪ ಅಂದ್ರೆ 6 ಸೆಂಟಿಮೀಟರ್ ಸಿಗ್ತದೆ. ಇನ್ನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರ ಕಂಡ OPQನ ವಿಸ್ತೀರ್ಣ. ಈ ಒಂದು ಅಪ್ಲಿಕೇಶನ್ ಮಾಡಿದಾಗ ಸೊ πr² ಮೈನಸ್ θ/360 ಇಂಟು πr². ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಬೆಲೆಗಳನ್ನು ನಮಗೇನು ಸಿಗ್ತದಪ್ಪ ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ಯಾವುದಪ್ಪ ಅಂದರೆ a = 94.2 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ಇನ್ನು 30ನೇ ಪ್ರಶ್ನೆ ನೋಡಿರಿ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಭಾಗಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ಇರುವಂತೆ ರಚಿಸಿ ಅಂತ ಕೇಳಿದಾನೆ. ಈ ಒಂದು ರಚನೆಯನ್ನು ಕೂಡ ತ್ರಿಭುಜಗಳ ರಚನೆಯನ್ನು ಕೂಡ ಅವನೇನು ಮಾಡಿದ್ದಾನೆ ಈ ವರ್ಷ ನಿಮಗೆ ಸಬ್ಜೆಕ್ಟಿಂದ ರಿಮೂವ್ ಮಾಡಿದ್ದಾನೆ. ಸೊ ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ನೋಡೋಣ. ಪ್ರಶ್ನೆ ಸಂಖ್ಯೆ 32. ಎ ಮತ್ತು ಬಿ ಎಂಬ ನಗರಗಳು ಎರಡು ನಗರಗಳ ನಡುವಿನ ದೂರ 132 ಕಿಲೋಮೀಟರ್ ಆಗಿದೆ. ಈ ನಗರಗಳ ಮಾರ್ಗ ಮಧ್ಯದಲ್ಲಿ ಬರುವ ಪಟ್ಟಣಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮೇಲು ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಈ ಕಾರಣದಿಂದಾಗಿ ಮೇಲು ಸೇತುವೆಗಳ ಮೂಲಕ ಈ ಮಾರ್ಗದಲ್ಲಿ ಚಲಿಸುವ ಒಂದು ಕಾರಿನ ಸರಾಸರಿ ಜವ 11 km/h ಹೆಚ್ಚಾಗುತ್ತದೆ. ಆದ್ದರಿಂದ ಇದೇ ದೂರವನ್ನು ಕ್ರಮಿಸಲು ಕಾರು ಮೊದಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಕಾರಿನ ಈಗಿನ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಕಾರಿನ ಸರಾಸರಿ ಜವ = x km/h ಎಂದಿರಲಿ. ಎರಡು ನಗರಗಳ ನಡುವಿನ ದೂರ 132 ಕಿಲೋಮೀಟರ್ ಆಗಿರ್ತದೆ. ತೆಗೆದುಕೊಂಡ ಕಾಲ ಅಂದರೆ ದೂರ / ಜವ. ಸೊ 132 / x ಗಂಟೆಗಳಾಗ್ತದೆ. ಕಾರಿನ ವೇಗ ಎಷ್ಟೈತಪ್ಪ ಅಂದ್ರೆ 11 km/h ಆಗಿರ್ತದೆ. ಓಕೆನಾ. ಮುಂದಿನದಾಗಿ ಹೆಚ್ಚಾದರೆ ಕಾರಿನ ಜವ ಏನಾಗ್ತದಪ್ಪ ಅಂದ್ರೆ x + 11 km/h ಆಗ್ತದೆ. ಇನ್ನು ಕಾಲ = ದೂರ / ಜವ. ಕಾಲ ಎಷ್ಟೈತಪ್ಪ ಅಂದರೆ ಕಾಲ ಕಂಡುಹಿಡಿಯಬೇಕಾಗಿದೆ. ದೂರ 132 ಕಿಲೋಮೀಟರ್, ಜವ x + 11 ಗಂಟೆಗಳಾಗಿರುತ್ತೆ. ಓಕೆ. ದತ್ತದ ಪ್ರಕಾರ 132 / x ಮೈನಸ್ 132 / x + 11 = 1 ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಏನು ಮಾಡಬೇಕಪ್ಪ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 132 × x + 11 ಮೈನಸ್ 132x ಆಗ್ತದೆ. ಡಿವೈಡೆಡ್ ಬೈ ಛೇದವನ್ನು ಹಂಗೆ ಬರ್ರಿ x × x + 11 = 1. ಓಕೆನಾ. ಇನ್ನು ಈ 132ಗೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದಾಗ 132x + 1452 ಮೈನಸ್ 132x = 1x × x + 11 ಆಗ್ತದೆ. ಸೊ 132x 132x ಗೆಟ್ ಕ್ಯಾನ್ಸಲ್ ಮಾಡ್ತಾ ಹೋದಂಗೆ ಸಿಂಪ್ಲಿಫೈ ಮಾಡ್ತಾ ಹೋದಂಗೆ ನಮಗೆ x = 33, x = -44 ಸಿಗ್ತದೆ. ಅಂದರೆ ಕಾರಿನ ಸರಾಸರಿ ಜವ 33 km/h ಆಗ್ತದೆ. ಹಾಗಾದರೆ ಕಾರಿನ ಈಗಿನ ಸರಾಸರಿ ಜವ ಎಷ್ಟಪ್ಪ ಅಂದರೆ 33 + 11 ಅಂದರೆ ಒಟ್ಟು 44 km/h ಕಾರ್ ಏನಾಗ್ತಾ ಇದೆ ಈಗ ಚಲಿಸ್ತಾ ಇದೆ ಅಂತ ಹೇಳ್ತಾನೆ. ಇನ್ನು ಓಜಿವ್ ನಕ್ಷೆಯನ್ನು ರಚಿಸೋ ಪ್ರಶ್ನೆ ಕೇಳಿದಾನೆ. ಈ ಓಜಿವ್ ನಕ್ಷೆಯನ್ನು ರಚಿಸುವ ಪ್ರಶ್ನೆ ಕಾನ್ಸೆಪ್ಟನ್ನು ಕೂಡ ಏನು ಮಾಡಿದಾನೆ ಈ ವರ್ಷ ತೆಗೆದಿದ್ದಾನೆ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ. ಮುಂದಿನ ಪ್ರಶ್ನೆಯನ್ನು ಹೋಗ್ತಾ ಹೋಗೋಣ ನೋಡೋಣ. ಒಂದು ಸಮಾಂತರ ಶ್ರೇಣಿ 2 ಮತ್ತು 4ನೇ ಪದಗಳ ಮೊತ್ತ 54 ಹಾಗೂ ಆ ಮೊದಲ 6 ಪದಗಳ ಮೊತ್ತ 693 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿರುತ್ತದೆ ಅಂತ ಕೇಳಿದಾನೆ. ಸೊ a2 + a1 54, a ವ್ಯಾಲ್ಯೂ a + d ಪ್ಲಸ್ a + 3d ವ್ಯಾಲ್ಯೂ 54 ಆಗ್ತದೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಂಗೆ ನಮಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ d ಅಂದರೆ d = 12 ಸಿಗ್ತದೆ. ಡಿಫ್ರೆನ್ಸ್ ಸಿಗ್ತದೆ. ಅದಾದ ನಂತರ d ವ್ಯಾಲ್ಯೂ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿದಾಗ ನಮಗೆ a ವ್ಯಾಲ್ಯೂ 3 ಸಿಗ್ತದೆ. ಈ ಸಮಾಂತರ ಶ್ರೇಣಿ ಏನಾಗಿರ್ತದಪ್ಪ ಅಂದರೆ ಸೊ 3, 15, 27 ಆಗಿರ್ತದೆ. ಓಕೆನಾ. ಇನ್ನು n ವ್ಯಾಲ್ಯೂ ಎಷ್ಟಪ್ಪ ಅಂದರೆ 65 ಆಗ್ತದೆ. ಇನ್ನು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾನೆ. ಅಥವಾ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 3 ಮತ್ತು 253 ಆಗಿವೆ. ಶ್ರೇಣಿಯ 20ನೇ ಪದವು 98 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. a ಅಂದರೆ 3, l ಲಾಸ್ಟ್ ಪದ ಕೊಟ್ಟಿದ್ದಾನೆ 253, a 20 98 ಆಗಿದೆ. a + 19d ಅಂದರೆ 98, a ಅಂದರೆ 3, 3 + 19d = 98, 19d = 98 - 3 ಆಗ್ತದೆ. 19d = 95 ಆಗ್ತದೆ. d ವ್ಯಾಲ್ಯೂ ಸಿಗ್ತದೆ ನಮಗೆ. d ಎಷ್ಟಪ್ಪ ಅಂದರೆ 5 ಸಿಗ್ತದೆ. ಸಮಾಂತರ ಶ್ರೇಣಿ ಏನಾಗ್ತದಪ್ಪ ಅಂದರೆ a ವ್ಯಾಲ್ಯೂ ಕೊಟ್ಟಿದ್ದಾನೆ 3, d ಅಂದರೆ 5 ಅಂದರೆ ಮೊದಲನೇ ಪದಕ್ಕೆ 5ಅನ್ನು ಸೇರಿಸಿದ್ರೆ ನಮಗೆ 8 ಸಿಗ್ತದೆ. 3, 8, 13 ಎಕ್ಸೆಟ್ರಾ ಹಿಂಗೆ ಆಗ್ತದೆ. ಓಕೆನಾ. ಇನ್ನು SN ಸೂತ್ರ ಹಾಕೋ ಫಾರ್ಮುಲಾ ಐತೆ. ಸೊ SN = n/2, 2a + n - 1d ಫಾರ್ಮುಲಾದಾಗ ಹಾಕಿದಾಗ n ವ್ಯಾಲ್ಯೂ ಸಿಗ್ತದೆ ನಮ್ಗೆ 2305 ಆನ್ಸರು ಸರಿಯಾಗಿರ್ತದೆ. ಓಕೆ. 35ನೇ ಪ್ರಶ್ನೆ. ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ನಕ್ಷೆಯ ವಿಧಾನದಿಂದ ರಚಿಸಿ ಅಂತ ಕೇಳಿದಾನೆ. ನಕ್ಷೆ ಬಿಡಿಸೋದು ನಿಮ್ಗೆ ಅತ್ಯಂತ ಈಸಿ ಆಗಿರ್ತದೆ. ಯಾಕಂದರೆ ಸಾಕಷ್ಟು ಬಾರಿ ನಕ್ಷೆಯನ್ನು ಬಿಡಿಸಿರ್ತೀರಿ. ಸೊ ಅದನ್ನ ನಾವು ನೋಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೋತೀನಿ. ಇನ್ನು
ಪ್ರಮೇಯ ಕೇಳಿದರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರ್ತವೆ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅನ್ನೋದೊಂದು ಪ್ರಮೇಯ ಇದೆ. ಪ್ರಮುಖ ಪ್ರಮೇಯ ಅಂತಲೇ ಹೇಳ್ಬೋದು ನಾವು ಇದನ್ನ. ಅತ್ಯಂತ ಇಂಪಾರ್ಟೆಂಟು, ಸಾಕಷ್ಟು ಬಾರಿ ಬಂದಂಥ ಪ್ರಮೇಯ. ಆದ್ದರಿಂದ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಹಗ್ಗವು ನೆಲದಲ್ಲಿ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನ 60 ಡಿಗ್ರಿ ಆಗಿರ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡು ಹಿಡಿರಿ ಅಂತ ಹೇಳಿದ್ದಾನೆ. ರೂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನಪ್ಪ ಅಂದರೆ 1.73 ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾನೆ. ಸೊ ವ್ಯಾಲ್ಯೂವನ್ನು ನಾವು ಪುಟ್ ಆನ್ ಮಾಡ್ತಾ ಹೋದಂಗ ಅಂದರೆ ಅಪ್ಲೈ ಮಾಡ್ತಾ ಹೋದಂಗ ನಮ್ಗೆ ಏನು ಸಿಗ್ತದಪ್ಪ ಅಂದರೆ ತ್ರಿಭುಜ OAB ವ್ಯಾಲ್ಯೂ ನೋಡ್ತಾ ಹೋಗೋಣ. ಸೈನ್ 30 ಡಿಗ್ರಿ ಅಂದರೆ AB/AO ಆಗ್ತದೆ. ಸೈನ್ 30 ಅಂದರೆ 1/2 AB/20. AO ವ್ಯಾಲ್ಯೂ ಎಷ್ಟು ಐತಪ್ಪ ಅಂದರೆ 20. ಸೊ ಇದು ಏನಾಗ್ತದಪ್ಪ ಅಂದರೆ AB = 10 ಮೀಟರ್ ಆಗ್ತದೆ. ಇನ್ನು ಟ್ಯಾನ್ 30 ವ್ಯಾಲ್ಯೂ AB/OB. ಟ್ಯಾನ್ 30 ಅಂದರೆ 1/√3 10/OB ಆಗುತ್ತದೆ. OB = 10 × √3 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು BD = OD - OB. ಸೊ BD ವ್ಯಾಲ್ಯೂ ಕಂಡುಹಿಡಿಬೇಕಾಗ್ತದೆ ನಾವು. ನೆಕ್ಸ್ಟ್ 30 - 10√3 = AE ಆಗಿರ್ತದೆ. ತ್ರಿಭುಜ AEC ಅಲ್ಲಿ ನೋಡಿದಾಗ ಟ್ಯಾನ್ 60 = CE/AE. ಟ್ಯಾನ್ 60 ಅಂದರೆ √3. CE/AE ವ್ಯಾಲ್ಯೂ ಕೊಟ್ಟಿದ್ದಾನೆ 30 - 10√3. ಓಕೆನಾ. ಈ ವ್ಯಾಲ್ಯೂವನ್ನು ಹಾಕಿದಾಗ ನಮಗೆ CE = 30√3 - 30 ಸಿಗ್ತದೆ. ಸೊ CD = CE + ED ಆಗಿರ್ತದೆ. ಓಕೆನಾ. ಹಾಗಾದರೆ 30√3 - 30 + 10 ನೋಡಿದಾಗ ಸೊ 30ರಲ್ಲಿ 10 ಕಳೆದಾಗ ನಮ್ಗೆ ಏನು ಸಿಗ್ತದೆ? 20 ಸಿಗ್ತದೆ. ಸೊ 30 × √3 ವ್ಯಾಲ್ಯೂ ಕೊಟ್ಟಿದ್ದಾನೆ ಇಂಟು 1.73 ಅಂತ -20. ಸೊ ನಮ್ಗೆ ನೆಕ್ಸ್ಟ್ ಏನಪ್ಪ ಅಂದರೆ ಈ 30 ಮತ್ತು 1.73 ಗುಣಾಕಾರ ಮಾಡಿದಾಗ 51.90 ಬರ್ತದೆ -20. ಸೊ CD ವ್ಯಾಲ್ಯೂ ಎಷ್ಟೈತಪ್ಪ ಅಂದರೆ 31.90 ಮೀಟರ್ ಇದೆ. ಕಂಬದ ಎತ್ತರ ಎಷ್ಟಪ್ಪ ಅಂದರೆ CD = 31.90 ಮೀಟರ್ ಆಗಿರ್ತದೆ. ಇನ್ನು 5 ಅಂಕದ ಪ್ರಶ್ನೆ. 38ನೇ ಪ್ರಶ್ನೆ. ಅರ್ಧಗೋಳಾಕಾರದ ವೃತ್ತಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನ ಆಟಿಕೆಯನ್ನು ತಯಾರಿಸಲಾಗಿದೆ. ಶಂಕುವಿನ ಪಾದದ ವಿಸ್ತೀರ್ಣ 38.5 cm² ಮತ್ತು ಆಟಿಕೆ ಒಟ್ಟು ಎತ್ತರ 15.5 cm ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಶಂಕುವಿನ ಘನಫಲದ ನೋಡ್ತಾ ಹೋಗೋಣ. ಶಂಕುವಿನ ಪಾದದ ವಿಸ್ತೀರ್ಣ 38.5 cm² ಇದೆ. πr² ಫಾರ್ಮುಲಾ ಹಾಕೊಂಡು ನಾವು ಕ್ಯಾಲ್ಕುಲೇಷನ್ ಸಿಕ್ಕಿದಾಗ ನಮಗೆ ತ್ರಿಜ್ಯ ಸಿಗ್ತದೆ. R = 3.5 cm. ಇನ್ನು ಶಂಕುವಿನ ಎತ್ತರ ಹೆಚ್ಚು ಕಂಡುಹಿಡಬೇಕಾದ್ರೆ ಆಟಿಕೆ ಎತ್ತರ ಮೈನಸ್ ಅರ್ಧಗೋಳದ ಎತ್ತರ H = 15.5 - 3.5. ಸೊ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ಹೆಚ್ಚು ಶಂಕುವಿನ ಎತ್ತರ H = 12 cm. ಇನ್ನು ಶಂಕುವಿನ ಊರ ಎತ್ತರ L = A² = S² + R². ಈ ವ್ಯಾಲ್ಯೂವನ್ನು ಹಾಕಿದಾಗ ನಮಗೆ L ಎಷ್ಟಪ್ಪ ಅಂದರೆ 12.5 cm² ಸಿಗ್ತದೆ. ಇನ್ನು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇವನ್ನೆರಡನ್ನು ಕೂಡಿಸಿದಾಗ ನಮಗೆ ಏನು ಸಿಗ್ತದಪ್ಪ ಅಂದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ 214.5 cm² ಆಗಿರ್ತದೆ. ಇನ್ನು ಆಟಿಕೆಯ ಘನಫಲ ಕೇಳಿದಾನೆ. ಸೊ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ಕೂಡಿಸಿದಾಗ ನಮಗೆ ಒಟ್ಟು ಟೋಟಲ್ ಆಗಿ ಆಟಿಕೆಯ ಘನಫಲ ಸಿಗ್ತದೆ ಎಷ್ಟಪ್ಪ ಅಂದರೆ 243.8 cm³ ಆಗಿರ್ತದೆ. ಓಕೆನಾ. ಘನಫಲ ಯಾವಾಗಲೂ ಕ್ಯೂಬಲ್ಲಿ ಇರ್ತದೆ, ವಿಸ್ತೀರ್ಣ ಯಾವಾಗಲೂ cm² ಇರ್ತದೆ. ಗಮನದಲ್ಲಿ ಇಟ್ಕೋಬೇಕು. ಓಕೆನಾ. ಇದು ಏನಪ್ಪ ಅಂದರೆ SSLC ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತ್ಯಂತ ಅದ್ಭುತವಾದಂಥ ಪ್ರಶ್ನೆ ಪತ್ರಿಕೆಯ ಮಾದರಿ ಪತ್ರಿಕೆ ಆಗಿರ್ತದೆ. ಇದನ್ನು ನಾವು ಇಷ್ಟೊತ್ತು ಏನು ಮಾಡಿದ್ವಿ? ಸುದೀರ್ಘವಾಗಿ ಅಧ್ಯಯನವನ್ನು ಮಾಡಿದ್ವಿ. ಸೊ ಇದೇ ರೀತಿಯಾದಂಥ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದ್ದಾವೆ. ಅಷ್ಟೇ ಅಲ್ಲದೆ ಈ ವರ್ಷವೂ ಕೂಡ ಏನಾಗ್ತವೆ ಪುನರಾವರ್ತನೆ ಆಗ್ತಕ್ಕಂಥ ಚಾನ್ಸಸ್ ಸಾಕಷ್ಟು ಇದ್ದಾವೆ. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್.